ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದೇ ಮೊದಲು ನೋಡ್ತಾ ಇದ್ರೆ ಪ್ಲೀಸ್ ಈ ವಿಡಿಯೋ ಪೂರ್ತಿ ನೋಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ ಇವಾಗ ಅಂದರೆ ಇದು 2 ಡೇಸ್ ಕಂಟಿನ್ಯೂ ಲಾಗು. ಭಾನುವಾರ ನೈಟ್ 7 ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಇಷ್ಟು ತೊಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ, ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿ. ಇವಾಗೆಲ್ಲ ಮಸಾಲೆನ ರುಬ್ಕೊತಾ ಇದ್ದೀನಿ. ನೋಡಿ ಒಂದು ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಕರಿಮೆಣಸು ಹಾಕ್ಕೊತಾ ಇದ್ದೀನಿ. 1 ಚಮಚ ಅಷ್ಟು ಧನಿಯಾ ಪುಡಿ, 1 ಚಮಚ ಅಷ್ಟು ಖಾರದ ಪುಡಿನ ಹಾಕ್ಕೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಮೊಟ್ಟೆ ಸಾಂಬಾರು ಮಾಡಿದ್ರೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದಾದಮೇಲೆ ನಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆನ ಒಡೆದಾಕ್ಕೋಬೋದು. ನಾನಿಲ್ಲಿ ನಮ್ಮ ಮನೆಯಲ್ಲಿ 6 ಜನ ಇರೋದ್ರಿಂದ 1 ಮೊಟ್ಟೆ ಎಕ್ಸ್ಟ್ರಾ ತೊಗೊಂಡು 7 ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ಅಂದರೆ ಈ ಥರ ಮಾಡೋದ್ರಿಂದ ಮೊಟ್ಟೆ ಬೇಯಿಸಿರೋ ಥರನೇ ಮೊಟ್ಟೆ ಬರುತ್ತೆ. ಅಂದರೆ ಹಾಕಿದ ತಕ್ಷಣ ಮೊಟ್ಟೆನ ಮುಚ್ಚಿಬಿಡ್ಬೇಕು. ಅದನ್ನು ಸೌಟಲ್ಲಿ ಅಲ್ಲಾಡ್ಸೋಕೆ ಹೋಗಬಾರ್ದು. ಸೌಟಲ್ಲಿ ಅಲ್ಲಾಡ್ಸೋದ್ರಿಂದ ಅದು ಕದರ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಹಾಗಾಗಿ ಅದನ್ನು ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಬೇಯಬೇಕು. ಇವಾಗ ಮುದ್ದೆ ಕೂಡ ಸೈಡಲ್ಲಿ ಹಾಗೆ ಮಾಡ್ಕೊತಿದ್ದೆ. ಮುದ್ದೆ ಕೂಡ ಇವಾಗ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ತಿರುಗ್ತೀವೋ ಅಷ್ಟು ಸಾಫ್ಟಾಗಿ ಮುದ್ದೆ ಕೂಡ ಬರುತ್ತೆ, ಗಂಟುಗಳು ಉಳಿಯೋದಿಲ್ಲ. ಹಾಗಾಗಿ ಚೆನ್ನಾಗಿ ತಿರುಗ್ಕೊಳ್ಳಿ ಮುದ್ದೆನ. ಅಂದರೆ ಜಾಸ್ತಿ ಗಂಟು ಮಾಡಿಬಿಡ್ತೀವಿ ಒಂದೊಂದು ಸತಿ. ಇವತ್ತು ಸ್ವಲ್ಪ ಅಗಲವಾಗಿರೋ ಪಾತ್ರೆನ ತೊಗೊಂಡು ಮುದ್ದೆನ ಕೂಡ ಚೆನ್ನಾಗಿ ಮಾಡಿಕೊಂಡೆ. ನಾವು 4 ಜನ ಇರೋದ್ರಿಂದ ಇನ್ನೇನು ಮಕ್ಕಳು ತಿನ್ನಲ್ಲ ಮುದ್ದೆ, ಹಾಗಾಗಿ 4 ಮುದ್ದೆ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ 1 ಗಂಟು ಕಾಣಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ ಕೂಡ. ಮುದ್ದೆ ಕೂಡ ಮಾಡಾಯಿತು, ಹಾಗೆ ಸಾಂಬಾರು ಕೂಡ ರೆಡಿ ಆಯಿತು. ನೋಡಿ ಮುದ್ದೆ ಮಾಡಾದ್ಮೇಲೆ ಸಾಂಬಾರು ಆದಮೇಲೆ ಇನ್ನೇನು ಊಟನೇ ಎಲ್ಲ. ಇವಾಗ ಎಲ್ಲರಿಗೂ ಕೂಡ ಊಟಕ್ಕೆ ಹಾಕಿದ್ದೀನಿ. ಸೋನಿ ಇನ್ನೂ ತಿಂತಿಲ್ಲ, ಟಿ ವಿ ನೋಡ್ಕೊಂಡು ಕುಂತಿದ್ದಾಳೆ. ರಸು ಕೂಡ ತಿಂತ ಹಾಗೆ ನಾವು ಕೂಡ ಊಟ ಮಾಡಿಕೊಂಡು ರಸು ಸ್ವಲ್ಪ ಆಟ ಆಡ್ತಿದ್ದ, ಅವನಿಗೂ ನೋಡಿಕೊಂಡು ಸುಮ್ಮನೆ ಕುಂತಿದ್ವು. ಅವ್ರು ಚಿಕ್ಕ ತಾತ ಬಂದಿತ್ತು, ಅಗ್ಲಗಲ ಹೋಗೋದು ನಾಟಿದದ ನಟಿದದ ಅಂತ ಕೂಗೋದು, ಆಟ ಆಡ್ತಾ ಇದ್ದ. ಹಾಗೆ ಮೇಕೆ ಮರಿ ಕೂಡ ಹುರುಳಿಕಾಳು ಇದಿತ್ತು, ಅದನ್ನು ತಿನ್ನೋಕ್ಕೆ ಅಂತ ಈಚೆ ಬಂದುಬಿಟ್ಟಿದೆ. ಅದಂತೂ 10 ಗಂಟೆ ಆಗಿದೆ, ಅಷ್ಟರಲ್ಲಿ ಕೂಡ ಬಂದಿದೆ ಅದು. ನೋಡಿ ಹೋಗಿ ಎಷ್ಟು ಇದು ಮಾಡಿದ್ರು ಕೂಡ ಒಳಗಡೆನೇ ಹೋಗ್ತಾ ಇರಲಿಲ್ಲ, 10 ಗಂಟೆ ಆದರೂ ಕೂಡ. ಲಸು ನೋಡಿ ಇವತ್ತು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದ. ಸುಮ್ಮನೆ ಬೈಯೋದು, ಹೋಗಿ ಹೊಡಿಯೋದು, ತಾತಂಗೆ ಹೊಡಿಯೋದು, ಈ ಥರ ತರಲೆ ಮಾಡ್ತಾನೆ ಇದ್ದ. ಎಲ್ಲರಿಗೂ ಬೈತಾ ಇದ್ದಾನೆ ಇವತ್ತಂತೂ. ಹೋಗಿ ಹೊಡಿಯೋದು, ಫುಲ್ಲು ಇದು ಮಾಡೋದು, ಅವ್ನು ನೋಡಿ ಇವತ್ತು ನೈಟೆಲ್ಲ ತುಂಬಾ ಖುಷಿ ಆಯಿತು, ಅಷ್ಟು ಆಟ ಆಡ್ತಿದ್ದ ಅವನು. ನಾವೇನು ಬೈತೀವೋ ಅದನ್ನೇ ವಾಪಸ್ ಬೈಯೋನು ಅವನು. ಏನಾದ್ರು ಅಂದರೆ ಸಾಕು ಹೊಡಿಯೋಕ್ಕೆ ಬರೋನು. ಅವ್ನು ಆಟ ಆಡ್ತಿರೋದು ನೋಡಿ ತುಂಬಾ ಖುಷಿ ಆಯಿತು. ಅದನ್ನು ಕೂಡ ಸ್ವಲ್ಪ ವೀಡಿಯೋ ಮಾಡ್ತಿದ್ದೆ. ಅಂದರೆ ಅವನು ತುಂಬ ಚೆನ್ನಾಗಿ ಆಟ ಆಡ್ತಿದ್ದ ಇವತ್ತು ನೈಟು. ಹೋಗಿ ಜಾಸ್ತಿ ತಾತಂಗೆ ಮತ್ತು ಅಜ್ಜಿಗೆ ಇಬ್ಬರಿಗೆ ಹೊಡಿಯೋದು. ನನಗೆ ಮಾತ್ರ ಏನೂ ಅಂತಿರಲಿಲ್ಲ, ನಾನು ಸುಮ್ಮನೆ ಸೈಡಲ್ಲಿ ನಿಂತಿದ್ದೆ. ಸೋನಿ ಮಾತ್ರ ಅದನ್ನು ಅವಳು ಇದು ಮಾಡ್ತಿದ್ದಲ್ಲ, ಅದನ್ನು ಕೂಡ ಅವಳು ವೀಡಿಯೋ ಮಾಡ್ತಾ ಇದ್ಲು. ನೋಡಿ ಅಜ್ಜಿಗೆ ಹೇಗೆ ಹೊಡಿತಾ ಇದ್ದಾನೆ. ಅವನಂತೂ ತುಂಬ ತರಲೆ ಆಗ್ಬಿಟ್ಟಿದ್ದಾನೆ ಈ ನಡುವೆ. ಏನಂದರೂ ಕೂಡ ಅದನ್ನೇ ವಾಪಸ್ ರಿಟರ್ನ್ ಅಂತಾನೆ ಇದ್ದ. ಹೋಗೋದು ಆಗಾಗಲ್ಲ. ಇವಾಗ ಸಿಟ್ಟು ಮಾಡಿಕೊಂಡು ಏನು ಮಾಡ್ತಾನೆ ಅಂದರೆ ಅವಾಗ ತಲೆ ಹೋಗೆಲ್ಲ ಚಚ್ಕೊಂಡ್ಬಿಡ್ತಾನೆ, ಎಷ್ಟು ಸಿಟ್ಟು ಬರುತ್ತೋ ಅವ್ನಿಗೆ ಒಂದೊಂದು ಟೈಮು. ಹಾಗೆ ಇವಾಗ 2 ಡೇಸ್ ಕಂಟಿನ್ಯೂ ಆಗಿ ಅಂದಿದ್ದೆಲ್ಲ, ಇವಾಗ ಬೆಳಗ್ಗೆ ಎದ್ಬಿಟ್ಟು ನಮ್ಮ ಮನೆಯವ್ರು ಇರಲಿಲ್ಲ, ಅಂದರೆ ತೋಟದ ಹತ್ರ ಹೋಗಿದ್ರು. ಇವತ್ತು ಅಂದರೆ ಒಂದೊಂದು ವಾರ ಒಂದೊಂದು ಡೇ ಟೈಮ್ಗೆ ನೀರು ಬಿಡ್ತಾರಲ್ಲ. ಇವತ್ತು ಬೆಳಗ್ಗೆ 6 ಗಂಟೆಗೆ ಲೈನ್ ಇತ್ತು, ಹಾಗಾಗಿ ಅವ್ರು ನೀರು ಕಟ್ಟಕ್ಕೆ ಹೋಗಿದ್ರು ಮೆಡಿಸಿನ್ ಗಿಡಕ್ಕೆ. ಹಾಗೆ ಇವಾಗ ಮೇಕೆ ಮತ್ತು ಕುರಿ ಮರಿಗಳಿಗೆಲ್ಲ ಹುಲ್ಲು ತಂದು ಹಾಕೋಣ ಅಂದ್ಬಿಟ್ಟು, ಸ್ವಲ್ಪ ರಾಗಿ ಹುಲ್ಲು ತರೋಣ ಅಂದ್ಬಿಟ್ಟು ಇದಕ್ಕೆ ಬಂದಿದ್ದೆ. ರಾಗಿ ಹುಲ್ಲು ಅದ್ರ ಮೇಲೆ ಸಪ್ಪೆ ಎಲ್ಲ ಜೋಡಿಸ್ಬಿಟ್ಟಿದ್ದೀವಿ. ರಾಗಿ ಹುಲ್ಲು ಎಷ್ಟೇ ಹೇಳಿದ್ರು ಬರ್ತಾನೆ ಇರಲಿಲ್ಲ. ಸ್ವಲ್ಪ ಕಷ್ಟಪಟ್ಟು ಅದನ್ನು ಎಳ್ಕೊಂಡು ಇಷ್ಟು ತಗೊಂಡು ಬಂದೆ. ಮತ್ತು ಜಾಸ್ತಿ ಮೇಕೆ ಮತ್ತು ಕುರಿಮರಿ ಇರೋದ್ರಿಂದ ಸ್ವಲ್ಪ ಇದು ಆಗಲ್ಲ ಅಂದ್ಬಿಟ್ಟು 1-2 ಕಟ್ಟು ಸಪ್ಪೆನೂ ಕೂಡ ತಗೊಂಡೆ. ಶೆಡ್ಡಲ್ಲಿರೋ ಮರಿಗೆ ಇದನ್ನ ಹಾಕಿದ್ರೆ ಮತ್ತು ಕೆಳಗಡೆ ಕಟ್ಟೋಕ್ಕೆ ಅಂದ್ಬಿಟ್ಟು ಇಷ್ಟು ತಗೊಂಡೆ. ಅಂದರೆ ಅದಿದೆಯಲ್ಲ, ಹುರುಳಿಕಾಳು ಇದು, ಅದನ್ನು ಇವಾಗ ಇದಾಗಿರೋ ಮರಿಗೆ ಹಾಕ್ಬಾರ್ದಲ್ಲ, ಹಾಗಾಗಿ ಅಷ್ಟು ತೊಗೊಂಬಂದೆ. ತೊಗೊಬಂದೆ. ಹಾಗೆ ಸ್ವಲ್ಪ ಇದಿತ್ತು ಪಪ್ಪಾಯ ಹಣ್ಣು, ಒಂದು 2 ಇತ್ತು, ಒಂದು ಹಣ್ಣಾಗಿರಲಿಲ್ಲ, ಇದು ತುಂಬ ಹಣ್ಣಾಗಿತ್ತು. ಇದನ್ನು ಲಸು ಮತ್ತು ಸೋನಿ ಅಂತೂ ಇಟ್ಕೊಂಡೇ ಹಣ್ಣಾಗಿ ಅದನ್ನು ಕೆಳಗಡೆ ಎಲ್ಲ ಬೀಳಿಸಿ ಹೊಡೆದಾಕ್ಬಿಟ್ಟಿದ್ಲು. ಇನ್ನು ಲಸುಗೂ ಅದ್ರಲ್ಲಿ ಕೈ ಹಾಕಿ ತೂತ ಎಲ್ಲ ಮಾಡಿ ಅದನ್ನು ಫುಲ್ ಕಟ್ ಮಾಡೋಕ್ಕೂ ಆಗ್ತಿರಲಿಲ್ಲ, ಅಷ್ಟು ಹಣ್ಣಾಗಿತ್ತದು. ಮತ್ತು ಇವರೆಲ್ಲ ಕೆಳಗಡೆ ಎಲ್ಲ ಬೀಳಿಸಿರೋದಕ್ಕೆ, ಕೈಯೆಲ್ಲ ಹಾಕಿರೋದಕ್ಕೆ ಅದು ಕಟ್ ಮಾಡೋಕ್ಕಂತೂ ತುಂಬಾ ಕಷ್ಟ ಆಗ್ತಿತ್ತು. ಇನ್ನೇನು ಮಾಡೋಕ್ಕಾಗುತ್ತೆ, ಹೆಂಗೆ ಮಾಡಿದ್ದೀರಾ ನೋಡಿ ಅಂತ ಅಂದ್ಬಿಟ್ಟು ಲಸು ಅಂತ ಅಲ್ಲೇ ಕುಂತಿದ್ದ. ಅವನಿಗಂತೂ ಪಪ್ಪಾಯ ಹಣ್ಣು ಅಂದರೆ ತುಂಬ ಇಷ್ಟ. ಎಷ್ಟು ತಿಂತಾನೋ ಅಂದರೆ
ತುಂಬಾ ತಿಂತಾನೆ, ಫುಲ್ ಬಟ್ಟೆ ಎಲ್ಲ ಕೊಳ್ಕು ಮಾಡ್ಕೊಬಿಡ್ತಾನೆ. ಹಾಗಾಗಿ ಸ್ನಾನ ಮಾಡಿಸೋಕ್ಕಿಂತ ಮುಂಚೆ ಕೊಟ್ಬಿಟ್ಟಿದ್ದೀನಿ. ಅಂದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕೊಟ್ಟಿದ್ದೀನಿ. ಖಾಲಿ ಹೊಟ್ಟೆಯಲ್ಲೇ ಪಪ್ಪಾಯ ಕೊಡೋದ್ರಿಂದ ತುಂಬಾನೇ ಯೂಸ್ ಇದೆ. ಯಾವ ಡಾಕ್ಟರ್ ಹತ್ರ ಹೋದ್ರು ಕೂಡ ಪಪ್ಪಾಯ ತಿನ್ನಿ ಮತ್ತೆ ದಾಳಿಂಬೆ ತಿನ್ನಿ ಅಂತಾನೆ ಹೇಳೋದು. ಹಾಗಾಗಿ ಖಾಲಿ ಹೊಟ್ಟೆಯಲ್ಲೇ ಕೊಡೋಣ ಅಂದ್ಬಿಟ್ಟು ಇಬ್ರಿಗೂ ಕೂಡ ಕಟ್ ಮಾಡಿ ಖಾಲಿ ಹೊಟ್ಟೆಯಲ್ಲೇ ಕೊಟ್ಟೆ. ಅದು ಸ್ವಲ್ಪ ಕಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಹಂಗೆ ಸಿಪ್ಪೆ ಎಲ್ಲ ಸುಲಿದಿರೋ ಸಿಪ್ಪೆ ಸ್ವಲ್ಪನೇ ತೆಗ್ದು ಅದನ್ನು ಕೊಟ್ಟಿದ್ದೆ. ನೋಡಿ ತಿಂದ್ಬಿಟ್ಟು ಹೆಂಗ್ ಗಲೀಜು ಮಾಡ್ಕೊಂಡವನೆ ಬಟ್ಟೆ ಎಲ್ಲ. ಸೋನಿ ಮಾತ್ರ ಸ್ವಲ್ಪ ನೀಟಾಗಿ ತಿಂತಾ ಇದ್ಲು. ಇವನು ಮಾತ್ರ ಹೆಂಗ್ ಬೇಕೋ ಹಂಗೆ ತಿಂದಿದ್ದ. ಹಾಗೆ ಅಂದರೆ ಹಲಸಿನ ಹಣ್ಣು ಇತ್ತಲ್ಲ, ಅದ್ರ ಬೀಜ ಇರುತ್ತಲ್ಲ, ಅದ್ರ ಬೀಜದಿಂದ ಸಾಂಬಾರು ಮಾಡಿದ್ದೆ. ಬಸ್ಸಾರು. ಇನ್ನೇನು ಬಸ್ಸಾರು ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಇನ್ನೇನು ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು. ಇನ್ನೇನು ನಾಳೆನೇ ಸಂಕ್ರಾಂತಿ ಹಬ್ಬ. ಸ್ವಲ್ಪ ಮುಂಚೆನೇ ಕೊಬ್ಬರಿ ಎಲ್ಲ ಇದು ಮಾಡಿಕೊಂಡು ಕಟ್ ಮಾಡ್ಕೊಂಡು ಹಾಕ್ಕೋಬೇಕಾಗಿತ್ತು. ಆದರೆ ಸ್ವಲ್ಪ ಲೇಟ್ ಆಯಿತು. ಅದು ಇದು ಕೆಲಸ ಯಾರೂ ತಕ್ಕೊಡೋರಿರಲಿಲ್ಲ, ಅಟ್ಟದ ಮೇಲೆ ಇತ್ತಲ್ಲ. ಹಾಗಾಗಿ ಇವತ್ತು ನಮ್ಮ ಮಾವ ಅವ್ರು ತಕ್ಕೊಟ್ಟಿದ್ರು. ಹಾಗಾಗಿ ಮೇಲ್ಗಡೆ ಕೊಬ್ಬರಿ ಇರುತ್ತಲ್ಲ, ಅದ್ರ ಮೇಲ್ಗಡೆ ಎಲ್ಲ ಸಿಪ್ಪೆ ಇವಾಗ ಎಲ್ಲ ತೆಗೆದ್ಬಿಟ್ಟು ಕಟ್ ಮಾಡೋಣ ಅಂದ್ಬಿಟ್ಟು ಇವಾಗ ಕುಂತ್ಕೊಂಡಿದ್ದೀನಿ. ಇನ್ನು ಬೇರೆ ಕೆಲಸಗಳು ಬೇಜಾನಿದ್ದಾವೆ. ಇನ್ನು ಬಟ್ಟೆ ತೊಳಿಬೇಕು, ತುಂಬ ಕೆಲಸ ಇತ್ತು. ಹಾಗಾಗಿ ಇದನ್ನು ಸ್ವಲ್ಪ ಬಿಸಿಲಿತ್ತಲ್ಲ ಒಣಗಿಸಿ ಕಟ್ ಮಾಡಿಟ್ಬಿಟ್ರೆ ಸ್ವಲ್ಪ ಒಣಗಿಕೊಳ್ಳುತ್ತಲ್ಲ ಅಂದ್ಬಿಟ್ಟು ಇವಾಗ ಕಟ್ ಮಾಡ್ಕೊಂಡು ಕುಂತಿದ್ದೀನಿ. ಲಸು ಹೆಂಗೋ ಮನಿಕೊಂಡಿದ್ದ, ಅವನ್ನ ಮನಗಿಸ್ಬಿಟ್ಟು ಕೆಲಸನ ಮಾಡ್ಕೊಂಡು, ಇಲ್ಲ ಅಂದರೆ ಎಲ್ಲ ಚೆಲ್ಬಿಡ್ತಿದ್ದ ಅವನಂತೂ. ಸೋನಿ ಕೂಡ ಸೈಲೆಂಟಾಗಿ ಇದ್ದಿದ್ಲು. ಅವಳು ಕೂಡ ಇವಾಗ ಹುಳಿಯಾರ್ಗೆ ಹೋಗ್ಬೇಕು ಏನಾದ್ರು ಸಾಮಾನು ತರೋಕ್ಕೆ ಅಂತ ಅಂತಿದ್ರು. ಅವಳಿಗೂ ಹುಷಾರಿಲ್ಲ, ಯಾಕೋ ತುಂಬ ವಾಮಿಂಟು ಆ ಥರ ಆಗ್ತಿದೆ. ಹಂಗೆ ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು ಮತ್ತು ಸೋನಿ. ಅದು ಅಷ್ಟರಲ್ಲಿ ನಾನು ಕೂಡ ಕಟ್ ಮಾಡಿಕೊಂಡು, ಏನಂದರೆ ಏನು ಒಣಗಾಕಿದ್ರು ಕೂಡ ಬೆಕ್ಕು ನಾಯಿ ಬರ್ತಾನೆ ಇರುತ್ತೆ. ಗೇಟ್ ಹಾಕಿದ್ರು ಕೂಡ ಹಳೆ ಮನೆ ಇದೆಯಲ್ಲ, ಅಲ್ಲಿಂದ ಬಂತವೆ. ಹಾಗಾಗಿ ಸ್ವಲ್ಪ ಕಾಯ್ಕೊಂಡು ಕೂತ್ಕೊಬೇಕು. ಎಲ್ಲಿಟ್ಟಿದ್ರು ಕೂಡ ಬೆಕ್ಕು ಬಿಡೋದೇ ಇಲ್ಲ. ಇನ್ನು ಕೊಬ್ಬರಿ ಅಂದರೆ ಬೆಕ್ಕಿಗಂತೂ ತುಂಬ ಇಷ್ಟ, ಎತ್ಕೊಂಡೇ ಹೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಕಾಯ್ಕೊಂಡು ಕೂತ್ಕೋಬೇಕು. ಹಾಗೆ ಬೆಲ್ಲ ಕೂಡ ಇದು ಅಚ್ಚು ಬೆಲ್ಲ ಇರಬೇಕಾಗಿತ್ತು. ನಮ್ಮ ಮನೆಯವ್ರು ಸ್ವಲ್ಪ ಅಂದರೆ ನಮ್ಮ ಮಾವರು ತಂದಿದ್ದು ಸ್ವಲ್ಪ ಈ ಬೆಲ್ಲನ ತಂದುಬಿಟ್ಟಿದ್ರು. ಇದನ್ನಂತೂ ಎಷ್ಟು ಇದು ಮಾಡು ಕೂಡ ಪೀಸ್ ಮಾಡಿದ್ರು ಕೂಡ ಕರೆಕ್ಟಾಗಿರೋ ಪೀಸ್ ಬರೋದೇ ಇಲ್ಲ. ಸ್ವಲ್ಪ ದೊಡ್ಡದು ಆ ಥರ ಪುಡಿ ಎಲ್ಲ ಆಗ್ಬಿಡೋದು. ಏನು ಮಾಡೋಕ್ಕಾಗುತ್ತೆ, ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡೆ. ಸ್ವಲ್ಪ ಕಟ್ ಮಾಡೋಕ್ಕೆ ಅಂದರೆ ಚಾಕುಲೆಲ್ಲ ಕಟ್ ಮಾಡೋಕ್ಕಾಗೋದೇ ಇಲ್ಲ ಇದು. ಸ್ವಲ್ಪ ಕವರಲ್ಲಿ ಹಾಕ್ಕೊಂಡು ಈ ಥರ ಹೊಡ್ಕೊಂಡೆ. ಪೀಸ್ ಆಯಿತು, ಸ್ವಲ್ಪ ದೊಡ್ಡ ಪೀಸ್ ಆಯಿತು. ಅದನ್ನು ಆಮೇಲೆ ನೆಕ್ಸ್ಟ್ ನೋಡ್ಕೊಳ್ಳೋಣ. ಇವಾಗ ಸ್ವಲ್ಪ ಇಷ್ಟು ನೋಡೋಣ, ಆಮೇಲೆ ಬಟ್ಟೆ ಎಲ್ಲ ಒಗೆದಾದ್ಮೇಲೆ ಅಂದ್ಕೊಂಡು ಇವಾಗೆಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಬಿಸಿಲಿಗೆಲ್ಲ ಒಣಗಾಕಿದ್ದೀನಿ. ಅಷ್ಟರಲ್ಲಿ ಬಿಸಿಲೇ ನೋಡಿ ಇಲ್ಲ, ಒಂದ್ಸತಿ ಬಿಸಿಲು ಬರುತ್ತೆ ಆಮೇಲೆ ಹೊರಟೋಗ್ಬಿಡುತ್ತೆ, ಹಾಗಾಗ್ತಿದೆ. ಹಾಗೆ ನಮ್ಮ ತೋಟದಲ್ಲಿ ನೋಡಿ ಇವತ್ತು ಅಂದರೆ ಹಂದಿ ನೋಡಿ ಸುಲಿದಿರೋ ಅಂಥ ತೆಂಗಿನಕಾಯಿ ಸುಲಿದಿದ್ದಾವೆ ಅಂತ. ಅಂದರೆ ಅದು ಈ ಥರ ಜುಟ್ಟಿರುತ್ತಲ್ಲ, ಅದನ್ನಿದ್ರೂ ಕೂಡ ಒಡೆದಾಕ್ಬಿಡುತ್ತೆ. ನೋಡಿ ಹೇಗೆ ಸುಲಿದಿದೆ ಅಂತ. ಎಷ್ಟು ಕಾಯಿ, 8ರಿಂದ 9 ಕಾಯಿ, 7 ಕಾಯಿನೋ, 2 ಕಾಯಿಯಲ್ಲೂ ಅಲ್ಲೇ ಕೊಟ್ಟು ಬಂದಿದ್ದಾರೆ. 9 ಕಾಯಿನೋ ಸುಲಿದಿತ್ತಂತೆ. ಹಂದಿ ಸುಲಿದಿರೋ ಅಂಥ ಕಾಯಿ ಕೆಲವರು ಮುಟ್ಟೋದೇ ಇಲ್ಲ, ಅಂದರೆ ತಿನ್ನಲ್ಲ ಜಾಸ್ತಿ ಜನ. ನಾವು ಯೂಸ್ ಮಾಡ್ತೀವಿ, ಆದರೆ ದೇವ್ರಿಗೆ ತೆಂಗಿನಕಾಯಿ ಹೊಡೆಯೋದು ಮತ್ತು ದೇವ್ರ ನೈವೇದ್ಯಕ್ಕೆಲ್ಲ ಹಾಕಲ್ಲ. ಬರೀ ನಾವು ನಾವು ತಿನ್ನೋ ಅಡುಗೆಗೆ ಮಾತ್ರ ಯೂಸ್ ಮಾಡ್ಕೊತೀವಿ. ಹಾಗೆ ಸೋನಿ ಕೂಡ ತುಂಬ ಕೆಲಸ ಮಾಡ್ತಾಯಿದ್ರು. ಅವಳು ಕೂಡ ಹುಷಾರಿರಲಿಲ್ಲ. ಸಪ್ಪೆ ಅಂದರೆ ಕೆಲಸ ಜಾಸ್ತಿ ಇರೋದ್ರಿಂದ ಸಪ್ಪೆ ಎಲ್ಲ ತೊಗೊಂಡೋಗಿ ಒಳಗಡೆ ಇಕ್ತಾ ಇದ್ಲು ಅವಳೆ ಕೂಡ. ಹಾಗೆ ಇವಾಗ ಸ್ವಲ್ಪ ಟೀ ಇಡೋಣ ಅಂದ್ಬಿಟ್ಟಿಟ್ಟೆ. ಏನಂದರೆ ಮತ್ತೆ ಸೋನಿ ವಾಮಿಂಟ್ ಮಾಡ್ಕೊಂಡ್ಲಲ್ಲ, ಮತ್ತು ಏನು ಕೈ ಕಾಲೇ ಓಡಲಿಲ್ಲ. ಹಾಗೆ ಅವರು ಹುಳಿಯಾರಿಗೆ ಹೋಗಿದ್ರಲ್ಲ, ಏನೇನೋ ತಂದಿದ್ರು, ಹಾಲು ಮತ್ತು ಮೊಸರೆಲ್ಲ. ಈ ಹಾಲವರೆಲ್ಲ ಏನು ಮಾಡ್ತಾರೆ ಅಂದರೆ ತುಂಬ ದಿವಸ ಅಂದರೆ ಫ್ರಿಜ್ಜಲ್ಲಿಟ್ಟು ತುಂಬ ದಿವಸ ಆದಮೇಲೆ ಕೊಟ್ಟಿರ್ತಾರೆ. ಎಷ್ಟೋ ಸತಿ ಹಾಲು ತಂದಿರೋದೆಲ್ಲ ಒಡೆದೋಗಿದೆ. ಹಾಗಾಗಿ ನೋಡ್ಕೊತಿದ್ದೆ ಡೇಟ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು. ಸೋನಿಗೆ ವಾಮಿಂಟ್ ಬರೋದ್ರಿಂದ ಬರೀ ನೀರು ಮತ್ತು ಟೀ ಪುಡಿ ಹಾಕಿ ಚೆನ್ನಾಗಿ ಟೀನ ಮಾಡಿದ್ದೀನಿ. ಅದಕ್ಕೆ ಮೇನ್ ಸಕ್ಕರೆನೇ ಹಾಕಿಲ್ಲ, ಅಷ್ಟು ತಲೆ ಕೆಟ್ಟೋಗ್ಬಿಟ್ಟಿತ್ತು. ಏನಾರು ಆದರೆ ಮಕ್ಕಳಿಗಂತೂ, ನಮಗಂತೂ ಕೈ ಕಾಲೇ ಆಡಲ್ಲ. ನಾವೇನು ಕೆಲಸ ಮಾಡ್ತಾಯಿದ್ದೀವಿ ಅಂತ ನಮಗೆ ಗಮನವಿರಲ್ಲ. ಹಾಗೆ ಅವ್ರು ಹೇಳ್ತಾಯಿದ್ರು ಸಕ್ಕರೆನೇ ಹಾಕಿಲ್ಲ ಅಂತ. ಪುಡಿ ಮಾಡಿ ಇವಾಗ ಸಕ್ಕರೆ ಕೂಡ ಅವ್ರವ್ರ ಕಪ್ಪಲ್ಲೇ ಹಾಕಿ ಬಂದೆ, ಟೀ ಕಪ್ಪಲ್ಲಿ. ಅದನ್ನೇ ಕೂಡ ಅವರು ಇದು ಮಾಡ್ಕೊಂಡು ಕುಡಿದ್ರು. ಅಂದರೆ ಆವಾಗಲೇ ಮಿಕ್ಸಿ ಇದು ಮಾಡಿ ಕೊಡೋದ್ರಿಂದ ಸ್ವಲ್ಪ ಕರಗುತ್ತೆ ಬೇಗ. ಹಾಗಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಟ್ಟು ಬಂದೆ. ಸೋನಿ ಕೂಡ ಅಂದರೆ ಕಣ್ಣೆಸರಾಗಿರುತ್ತೆ, ಅದಕ್ಕೆ ವಾಮಿಟ್ ಮಾಡ್ತಿದ್ದಾಳೆ ಅಂತ ಅಂದರು ಮತ್ತೆ. ಹಾಗಾಗಿ ಇವಾಗ ಇದಿರುತ್ತಲ್ಲ ತೆಂಗಿನಕಾಯಿ ಚಿಪ್ಪು, ಅದನ್ನು 3 ಹೋಳು ಮಾಡಿ ಅವಳನ್ನ ನಿವಿಳಿಸಿ ತೆಂಗಿನಕಾಯಿನ ಸುಟ್ಬಿಟ್ಟು ಗೊಬ್ಬರ ಮತ್ತು ನೀರು ಹಾಕಿ ಚೆನ್ನಾಗಿ ಕಲಸ್ಬಿಡ್ಬೇಕು ಒಂದು ತಟ್ಟೆಯಲ್ಲಿ. 1 ಕಪ್ಪಲ್ಲಿ ದೊಡ್ಡ ಕಪ್ ತೊಗೊಂಡು ಅದರಲ್ಲಿ ನಿವಿಳ್ಸಿ ಹಾಕಿರ್ತೀವಲ್ಲ ತೆಂಗಿನಕಾಯಿ ಚಿಪ್ಪನ್ನ ಅದನ್ನು ಇವಾಗ ಕಪ್ಪಲ್ಲಿ ಹಾಕ್ಕೊಂಡು ಅದನ್ನು 9 ಸತಿ ಏನೋ ನಿವಿಳಿಸ್ಬಿಟ್ಟು ಗೊಬ್ಬರ ಹಾಕಿರ್ತೀವಲ್ಲ ಆ ತಟ್ಟೆಯಲ್ಲಿ ಹಾಕ್ಬಿಟ್ಟು ಇದು ಮಾಡಿದ್ರೆ, ಹಿಂದಿನ ಕಾಲದಲ್ಲೆಲ್ಲ ಮಾಡ್ತಿದ್ರು ಈ ಥರ ಏನೇನೋ ಶಾಸ್ತ್ರಗಳು. ಹಾಗೆ ಅತ್ತೆ ಕೂಡ ಅಂದರು ಈ ಥರ ಮಾಡು ಅಂತ. ಹಾಗಾಗಿ ಇವಾಗ ನಾನು 2-3 ಸತಿ ಮಾಡಿದ್ದೀನಿ. ಅಂದರೆ ಇದ್ರೊಳಗಡೆ
ಇದಿರುತ್ತಲ್ಲ ಬೆಂಕಿ ಅದು ಕೆಂಡ ಎಲ್ಲ ಮುಟ್ಟಕ್ಕೆ ನಂಗೆ ಸ್ವಲ್ಪ ಭಯ. ಹಾಗಾಗಿ ನಮ್ಮ ಮಾವವರೇ ನಿಲ್ಲಿಸ್ಬಿಟ್ಟು ಇವಾಗ ಹಾಕ್ತಾ ಇದ್ದಾರೆ. ತುಂಬ ವಾಮಿಟ್ ಮಾಡ್ತಾ ಇದ್ದಾಳೆ. ನೀರು ಕುಡಿದ್ರು ಕೂಡ ವಾಮಿಟ್ ಆಗ್ತಿದೆ. ಎಳ್ನೀರು ಕುಡಿಸಿದ್ದೀವಿ. ವಾಮಿಟ್ ಕಮ್ಮಿ ಆಗೋ ಟ್ಯಾಬ್ಲೆಟು ಮತ್ತು ಟಾನಿಕ್ಕು ಏನೇ ಕುಡಿಸಿದ್ರು ಕೂಡ ಅದೇ ವಾಮಿಟ್ ಮಾಡ್ತಾ ಇದ್ದಾಳೆ. ಹಾಗಾಗಿ ಸ್ವಲ್ಪ ಅಂದರೆ ಸ್ಕೂಲ್ ಡೇ ದಿವಸ ಸ್ವಲ್ಪ ಇದೆಲ್ಲ ಆಗಿರ್ಬೋದು ಅಂತ ಇವಾಗ ದೃಷ್ಟಿ ಎಲ್ಲ ತೆಗಿತಾ ಇದ್ದೀವಿ. 3-4 ಥರದ್ದು ದೃಷ್ಟಿ ಎಲ್ಲ ತೆಗ್ದೆ, ಬುಗ್ರಿ ಎಲೆಯಿಂದ ತೆಗ್ದೆ, ಸಾಸಿವೆ ಎಲ್ಲ ನಿವ್ಸಾಕ್ದೆ. ಆದರೂ ಕೂಡ ವಾಮಿಂಟ್ ಯಾಕೋ ಕಮ್ಮಿನೇ ಆಗ್ತಿಲ್ಲ. ಈ ಮಕ್ಕಳಿಗೆ ಅದು ಇದು ತಿಂದ್ಬಿಟ್ಟು ಫುಡ್ ಪಾಯ್ಸನ್ ಎಲ್ಲ ಆಗ್ಬಿಡುತ್ತೆ. ಏನು ಮಾಡಬೇಕು, ಅದೇನು ಮಾತೇ ಕೇಳಲ್ಲ ಇವರಂತೂ. ಅದು ತಿನ್ನಬೇಡಿ ಅಂದರೆ ಅದನ್ನೇ ಜಾಸ್ತಿ ಮಾಡ್ತಾರೆ. ಇವ್ರು ಮಾಡ್ಕೊಳ್ಳೋದಕ್ಕೆ ನಮಗೆಲ್ಲ ಒಂಥರ ಇದಾಗ್ತಾ ಇರುತ್ತೆ. ಏನು ಕೆಲಸ ಮಾಡಿದ್ರು ಕೂಡ ಅದೇ ಬೇಜಾರು. ಅಂದರೆ ಯಾರಿಗಾರ ಮನೆಯಲ್ಲಿ ಹುಷಾರಿಲ್ಲ ಅಂದರೆ ನಮಗಂತೂ ಕೈಕಾಲೇ ಆಡಲ್ಲ. ಅದರಲ್ಲಿ ಮಕ್ಕಳು ಕೇಳಬೇಕಾ? ಸೋನಿಗೇನಾರಾದರೆ ಅವಳಂತೂ ಮೂಲೆ ಇಟ್ಕೊಂಡ್ಬಿಡ್ತಾಳೆ. ಅವಳು ಯಾವಾಗಲೂ ಅಳೋದು, ಸುಮ್ಮನೆ ಆ ಥರ ಎಲ್ಲ ಮಾಡ್ತಾ ಇರ್ತಾಳಲ್ಲ, ಸ್ವಲ್ಪ ಹಾಗೆ ಬೇಜಾರು ಕೂಡ ಆಗ್ಬಿಡುತ್ತೆ. ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಈ ಥರ ಎಲ್ಲ ಮಾಡ್ತಿದ್ರು. ಇವಾಗೆಲ್ಲ ಮೂಢನಂಬಿಕೆ ಅದೆಲ್ಲ ಒಂದು ಸೈನ್ಸು ಆ ಥರ ಮಾತಾಡ್ತಾರೆ. ಆದರೂ ಸೈನ್ಸ್‌ನೇ ಇದು ಮಾಡಿಬಿಟ್ಟು ಅದು ಕೂಡ ಮಾಡಬೇಕಾಗುತ್ತೆ. ಹಿಂದಿನವ್ರು ಮಾಡ್ಕೊಂಡಿರೋದನ್ನ ನಾವು ಬಿಡಬಾರ್ದು. ಅಂದರೆ ಅವರು ಕೂಡ ಹಿಂದಿನವರು ಡಾಕ್ಟರ್ ಅದು ಏನು ಆ ಥರ ನಂಬ್ತಾ ಇರಲಿಲ್ಲ. ಬರೀ ಈ ಥರದ್ರಲ್ಲೇ ಮಕ್ಕಳನ್ನ ಹುಷಾರು ಮಾಡಿ ಬೆಳೆಸಿದ್ದಾರೆ. ಹಾಗೆ ಅದು ಕೂಡ ನಂಬಬೇಕು ನಾವು. ಅಂದರೆ ಕೆಲವರು ಆ ಥರ ಅನ್ಕೊತಾರೆ ಮೂಢನಂಬಿಕೆ ಅದೆಲ್ಲ ಏನೂ ಇಲ್ಲ, ಸುಮ್ಮನೆ ಹೋಗಿ ಡಾಕ್ಟರ್ ತೋರಿಸೋ ಬದಲು ಇವೆಲ್ಲ ಮಾಡ್ಕೊಂಡು ಕುಂತಿದ್ದಾರೆ ಅಂತ. ಡಾಕ್ಟರ್ ಕೂಡ ತೋರಿಸಿ ಬಂದರೂ ಕೂಡ ಈ ಥರ ಆಗ್ತಿದೆ ವಾಮಿಂಟ್ ಎಲ್ಲ. ನೋಡೋಣ ನೆಕ್ಸ್ಟು ಇನ್ನೇನು ಸಂಕ್ರಾಂತಿ ಹಬ್ಬ ಇದೆ. ಡಾಕ್ಟರು ಹಾಸ್ಪಿಟಲ್ ಓಪನ್ ಆಗಿರುತ್ತೋ ಏನೋ ಗೊತ್ತಿಲ್ಲ. ಓಪನ್ ಆದರೆ ತೋರಿಸ್ಕೊಂಬರ್ಬೇಕು. ವಾಮಿಂಟ್ ಟಾನಿಕ್ ಎಲ್ಲ ಹಾಕಿದ್ರು ಕೂಡ ಅದು ಯಾಕೋ ಕಮ್ಮಿನೇ ಆಗ್ತಾ ಇಲ್ಲ. ಫುಲ್ ವೀಕ್ ಆಗಿಬಿಟ್ಟಿದ್ದಾಳೆ. ಒಂದು ದಿವಸಕ್ಕೆ ಅವಳಿಗೆ ಓಡಾಡೋಕ್ಕೆ ಆಗ್ತಿಲ್ಲ, ಅಷ್ಟು ವೀಕ್ ಆಗಿದ್ದಾಳೆ. ಹಾಗೆ ಸ್ವಲ್ಪ ಇದು ಮಾಡೋಣ ಅಂದ್ಬಿಟ್ಟು ಇವಾಗ ಸ್ವಲ್ಪ ಬೆಂಕಿ ಎಲ್ಲ ಇದು ಮಾಡಿದೆ, ಸಾಸಿವೆ ಎಲ್ಲ ನಿವ್ಸೋಣ ಅಂದ್ಬಿಟ್ಟು. ಅವಳು ನೋಡಿ ಫುಲ್ಲು ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಯಾರಾರ ಒಬ್ರು ಎತ್ಕೋಬೇಕು ಆ ಥರ ಆಗ್ಬಿಟ್ಟಿದ್ದಾಳೆ. ಒಂದೇ ದಿವಸಕ್ಕೆ ಇಷ್ಟು ವೀಕ್ ಆಗ್ತಾಳೆ ಅಂದರೆ ಇನ್ನೇನು ಮಾಡಬೇಕಪ್ಪ ನಾವು ಅಂತ ಅನಿಸ್ಬಿಡುತ್ತೆ. ಎಷ್ಟು ಹೇಳ್ತೀವಿ ಅದು ತಿನ್ನಬೇಡಿ, ಕುರ್ಕುರಿ ಅದೆಲ್ಲ ತಿನ್ನಬೇಡಿ ಜಾಸ್ತಿ ಅಂತ ಹೇಳಿದ್ರು ಕೂಡ ಮಾತೇ ಕೇಳಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಬಿಸ್ಕೆಟು ಅದನ್ನು ತಿಂದು ನೋಡಿ ಈ ಥರ ಫುಡ್ ಪಾಯ್ಸನ್ ಥರ ಆಗಿಬಿಟ್ಟಿದೆ. ಎಷ್ಟು ಹೇಳಿದ್ರು ಕೇಳಲ್ಲ. ಮಕ್ಕಳಂತೂ ಮಾಡಬೇಡಿ ಅನ್ನೋದನ್ನೇ ಜಾಸ್ತಿ ಮಾಡೋದು. ಹಾಗೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಅನ್ನ ಮತ್ತು ಸ್ವಲ್ಪ ಮೊಸರನ್ನೆಲ್ಲ ಹಾಕ್ಬಿಟ್ಟು ಮನೆ ಮೇಲೆಲ್ಲ ಸ್ವಲ್ಪ ಅಂದರೆ ನಮ್ಮ ಕಡೆ ಸರ್ಗ ಹಾಕೋದು ಅಂತಾರೆ. ಅಂದರೆ ಮನೆ ಮೇಲೆ ಮುಸ್ರೆ ಹಾಕೋದ್ರಿಂದ ತುಂಬಾ ಯೂಸ್ ಇದೆ. ಅದಕ್ಕೆ ಸ್ವಲ್ಪ ದೇವ್ರ ಕುಂಕುಮ ಕೂಡ ಹಾಕ್ಕೊಂಡಿದ್ದೀನಿ. ದುರ್ಗಮ್ಮ ದೇವಿ ಅಂದ್ಬಿಟ್ಟು ಹುಳಿಯಾರು. ಅಲ್ಲಿಂದ ಕುಂಕುಮ ಕೂಡ ತಂದಿರು, ಸ್ವಲ್ಪ ನೀರು, ಮೊಸರು, ಅನ್ನ ಹಾಕ್ಬಿಟ್ಟು ಮನೆ ಮೇಲೆ ಮತ್ತು ಮರಿಗಳ ಮೇಲೆ, ಅಂಗಡಿ ಮೇಲೆಲ್ಲ ಹಾಕ್ಬಂದೆ. ಇದನ್ನು ಹಾಕೋದ್ರಿಂದ ತುಂಬಾ ಇದಿದೆ. ಅಂದರೆ ಈ ಅಮಾವಾಸ್ಯೆ ದಿವಸ ಹಾಕೋದ್ರಿಂದ ಕೆಟ್ಟ ಯಾವುದೇ ಶಕ್ತಿಗಳು ಮನೆ ಮೇಲಾಗಲಿ, ಮೇಕೆ ಮರಿ ಅದ್ರ ಮೇಲೆ ಯಾವುದೇ ಇದ್ರ ಮೇಲೆ ಬೀಳೋದಿಲ್ಲ. ಹಾಗಾಗಿ ಮುಸ್ರೆ ಎಲ್ಲ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ನಾನು ಪ್ರತಿ ಅಮಾವಾಸ್ಯೆಗೂ ಹಾಕ್ತಾನೆ ಇರ್ತೀನಿ. ಹಾಗಾಗಿ ಈ ಅಮಾವಾಸ್ಯೆ ಕೂಡ ತುಂಬ ಕೆಟ್ಟದಾಗಿದೆ. ಹಾಗಾಗಿ ಇವಾಗ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈ ಮರಿಗಳ ಮೇಲೆ ಜಾಸ್ತಿನೇ ಹಾಕಬೇಕು. ಕೆಲವು ಕಡೆ ಹೊರಬೀಡಂತ ಮಾಡ್ತಾರೆ. ಅದು ಮನೆಯಲ್ಲಿ ಅದು ಈ ಊರಲ್ಲಾಗಲಿ ಎಷ್ಟೇ ಪ್ರಾಬ್ಲಮ್ ಇದ್ರೂ ಕೂಡ ಹೊರಗಡೆ ಇದು ಮಾಡಬೇಕು ಅಂದ್ಬಿಟ್ಟು ಈ ಥರ ಇದನ್ನ ಮಾಡ್ತಾ ಇರ್ತಾರೆ ಹಿರಿಯರು. ಈ ಸತಿ ಹೊರಬೀಡು ಅನ್ನೋದು ಮಾಡಿಲ್ಲ, ನೋಡಬೇಕು ನೆಕ್ಸ್ಟ್ ಟೈಮ್ ಮಾಡ್ತಾರೆ ಅಂದ್ಬಿಟ್ಟು. ಹಾಗಾಗಿ ಇವತ್ತು ಅಮಾವಾಸ್ಯೆ ಕೆಟ್ಟ ಅಮಾವಾಸ್ಯೆನೇ ಅನ್ಕೋಬೋದು, ಅಷ್ಟು ಇದಿದೆ. ಅಂದರೆ ಕೆಲವ್ರು ಹೇಳ್ತಾರೆ ಅಮಾವಾಸ್ಯೆನೇ ಒಳ್ಳೆ ದಿವಸ ಅಂತ. ಹೌದು, ಅಮಾವಾಸ್ಯೆನೇ ಒಳ್ಳೆ ದಿವಸ. ಆದರೆ ಈ ಅಮಾವಾಸ್ಯೆ ಯಾಕೋ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಹಾಗಾಗಿ ಮುಸ್ರೆ ಎಲ್ಲ ಹಾಕಿ ಬಂದೆ ಅಂಗಡಿ ಮೇಲೆಲ್ಲ. ಪ್ರತಿ ಅಮಾವಾಸ್ಯೆಗೆ ಹಾಕೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ಕೆಟ್ಟ ಯಾವುದೇ ಶಕ್ತಿಗಳು ಮನೆ ಮೇಲೆ ಅದ್ರ ಪರಿಣಾಮ ಅದ್ರ ಪ್ರಭಾವ ಆಗಲಿ ಮನೆ ಮೇಲೆ ಬೀರೋಲ್ಲ. ಹಾಗಾಗಿ ಈ ಟಿಪ್ಸ್ನ ಫಾಲೋ ಮಾಡ್ತೀವಿ. ಪ್ರತಿ ಅಮಾವಾಸ್ಯೆಗೆ ಈ ಥರ ಹಾಕೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ನೀವು ಕೂಡ ಈ ಥರ ಯೂಸ್ ಮಾಡ್ಕೊಳ್ಳಿ. ಅಂದರೆ ಈ ಥರ ಹಾಕೋದ್ರಿಂದ ಮನೆಗೆ ಯಾವುದೇ ಕೆಟ್ಟ ಶಕ್ತಿ ಬರಲಿಲ್ಲ ಅಂದರೆ ನಮಗೆ ಒಳ್ಳೇದಲ್ವಾ. ಹಾಗೆ ರೇಷನ್ ತಿಂದಿದ್ರಲ್ಲ ಅದನ್ನೆಲ್ಲ ಇವಾಗ ಬಾಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಅಂದರೆ ಟೀ ಪುಡಿ ಅದೆಲ್ಲ ಅಂದರೆ ನಮ್ಮ ಅಂಗಡಿ ಇದ್ರೂ ಕೂಡ ಅಂಗಡಿಯಿಂದ ಕೂಡ ತರ್ತಾ ಇರ್ತೀವಿ. ಅಂದರೆ ನಮ್ಮ ಮಾವ ಹೊರಗಡೆ ಈ ಥರ ಹುಳಿಯಾರ್ಗೆ ಆ ಥರ ಹೋದರೆ ಮಾವ ಕೂಡ ತರ್ತಾರೆ. ನಮ್ಮ ಮನೆಯವ್ರೇನು ತರಲ್ಲ, ಅಂಗಡಿಲೇ ಎತ್ಕೊಂಬರ್ರಿ ಅಂತಾರೆ. ಆದರೆ ನಮ್ಮ ಮಾವ ಮಾತ್ರ ತರ್ತಾರೆ. ಹಾಗೆ ಇವಾಗ ಎಲ್ಲ ಬಾಕ್ಸಿಗೆಲ್ಲ ಹಾಕ್ಕೊತಾ ಇದ್ದೀನಿ. ಮತ್ತು ಇನ್ನೇನು ನಾಳೆ ಎಲ್ಲ ಪೂರ್ತಿ ಲೇಟ್ ಆಗುತ್ತೆ. ಹಾಗಾಗಿ ಇವಾಗ ಸ್ವಲ್ಪನೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಎಲ್ಲ ಅಲ್ಲಿಂದಲ್ಲಿದೆ ಬಿಟ್ಬಿಟ್ಟಿದ್ದೀನಿ. ಹಾಗಾಗಿ ಇವಾಗ ಸ್ವಲ್ಪ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಬೆಳಗ್ಗೆ ಎಷ್ಟೇ ಬೇಗ ಎದ್ದು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಬೇಗ ಕೆಲಸವನ್ನೇ ಮುಗಿಯಲ್ಲ. ಅದ್ರಲ್ಲಿ ಬೇರೆ ಸೋನಿಗೆ ಹುಷಾರಿಲ್ಲ, ನೋಡಬೇಕು ಏನು ಮಾಡ್ತಾಳೋ ಏನೋ, ಹಬ್ಬ ಮಾಡ್ತೀವೋ ಏನೋ ಗೊತ್ತಿಲ್ಲ. ಅಂದರೆ ಅವಳು ಫುಲ್ಲು ವೀಕ್ ಆಗಿಬಿಟ್ಟಿದ್ದಾಳೆ. ಒಂದೇ ನೈಟಿಗೆ ಅವಳು ನೋಡೋಕ್ಕಾಗಲ್ಲ, ಅಷ್ಟು ಬೇಜಾರಾಗ್ತಿದೆ. ಹಾಗಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ನೋಡೋಣ. ಹಳ್ಳಿ ಕಡೆ ಹೇಗೆ ಅಂದರೆ ಬೆಳಗ್ಗೆ ಹೊತ್ತು ಪೂಜೆ ಎಲ್ಲ ಕಮ್ಮಿನೇ. ಅಂದರೆ ಮಂಗಳವಾರ ಬಂದಿರೋದ್ರಿಂದ ಮನೆ ದೇವ್ರ ಪೂಜೆನೂ ಕೂಡ ಇದೆ.
ಆ ವಾರ ಅದು ವಾರ ಇದು ಹಬ್ಬನೂ ಕೂಡ ಹಾಗೆ ಮಾಡ್ಕೋಬಹುದು. ಅಂದ್ರೆ ಹಳ್ಳಿ ಕಡೆ ಸಾಯಂಕಾಲದ ಹೊತ್ತೆ ಜಾಸ್ತಿ ಹಬ್ಬನ ಮಾಡೋದು. ಹಾಗಾಗಿ ನಾವು ಕೂಡ ಸಾಯಂಕಾಲದ ಹೊತ್ತೆ ಕೆಲವು ಕಡೆ ಕೆಲವು ಸಂಪ್ರದಾಯ ಅಂದ್ರೆ ಕೆಲವು ಕಡೆ ಪೊಂಗಲು ಆ ಥರ ಹೋಳ್ಗೆ ಆ ಥರ ಮಾಡ್ತೀವಿ. ಆದ್ರೆ ನಮ್ ಕಡೆ ಹುಳ್ಳಿ ತೊಕ್ಕ ಅಂತ ಮಾಡ್ತೀವಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗ್ ಮಾಡೋದು ಅಂತ. ಹಾಗೆ ಗಿಣ್ಣ ಅಲ್ಲಿತ್ತಲ್ಲ ನಮ್ಮ ಅತ್ತೆಯವರು ಗಿಣ್ಣ ಮಾಡ್ತೀನಿ ಅಂತ ಎಲ್ಲ ಮಾಡ್ತಾ ಇದ್ದಾರೆ. ನಾನು ಗಿಣ್ಣ ಪಾಯಸ ಮಾಡೋಣ, ಸೋನಿಗೆ ಮತ್ತೆ ಲಸ್ಸುಗೆ ಇಷ್ಟ ಅಲ್ಲ ಗಿಣ್ಣ ಪಾಯಸ ಅಂದ್ಬಿಟ್ಟು ನಾನು ಗಿಣ್ಣ ಪಾಯಸನ ಮಾಡ್ತಿದ್ದೆ. ಅವರು ಗಿಣ್ಣನ ಮಾಡ್ತೀವಿ ಅಂತ ಎಲ್ಲ ಪ್ರಿಪೇರ್ ಮಾಡಿ ಕೂತ್ಕೊಂಡಿದ್ರು. ಆದ್ರೆ ಸೋನಿ ಮತ್ತೆ ವಾಮಿಟ್ ಮಾಡ್ಕೊಂತ ಇದ್ಲು. ಹಾಗಾಗಿ ಅದನ್ನೇ ನೋಡಕ್ ಹೋಗ್ಲಿಲ್ಲ. ಹಾಗೆ ಪಾಯಸ ಎಲ್ಲ ಮುಗೀತು. ವಿಡಿಯೋ ತೋರಿಸಿದ್ದೆ ಹಳೆ ವಿಡಿಯೋದಲ್ಲಿ, ಹಿಂದಿನ ವಿಡಿಯೋದಲ್ಲಿ. ಹಾಗಾಗಿ ಇದ್ರ ಬಗ್ಗೆ ತೋರಿಸ್ಲಿಲ್ಲ.